ಹಾಯ್ ಹೆಲೋ ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಟು ದ ಸೆಷನ್. ಫ್ರೆಂಡ್ಸ್, ಇವತ್ತಿನ ಈ ಸೆಷನ್ನಲ್ಲಿ ಸ್ಪರ್ಧಾ ವಿಜೇತ ಮ್ಯಾಗ್ಝಿನ್ನಲ್ಲಿರುವಂತಹ ಪ್ರಚಲಿತ ಘಟನೆಗಳ ಬಗ್ಗೆ ಅಭ್ಯಾಸ ಮಾಡೋಣ. ಇವು 2025 ಮಾರ್ಚ್ ತಿಂಗಳ ಒಂದು ಪ್ರಚಲಿತ ಘಟನೆಗಳಾಗಿವೆ. ಈಗಾಗಲೇ ಇದಕ್ಕೆ ಸಂಬಂಧಪಟ್ಟಂತೆ 2 ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡಿದ್ದೀನಿ. ಪಾರ್ಟ್ 1 ಮತ್ತು ಪಾರ್ಟ್ 2 ಸೆಷನ್ಗಳಾಗಿವೆ. ಇದು ಪಾರ್ಟ್ 3 ಸೆಷನ್. ಹಾಗಾದರೆ ಬನ್ನಿ ಈ ಒಂದು ಸೆಷನ್ನ ಮೊದಲ ಪ್ರಶ್ನೆಯನ್ನ ನೋಡೋಣ. ಪಂಚಾಯತ್ ವಿಕೇಂದ್ರೀಕರಣದಲ್ಲಿ ದೇಶದಲ್ಲೇ ಮೊದಲ ಸ್ಥಾನ ಪಡೆದ ರಾಜ್ಯ ಯಾವುದು? ಆಪ್ಷನ್ಸ್: ಗುಜರಾತ್, ಕರ್ನಾಟಕ, ತಮಿಳುನಾಡು, ತೆಲಂಗಾಣ. ಆನ್ಸರ್: ಕರ್ನಾಟಕ. ಪಂಚಾಯತ್ ವಿಕೇಂದ್ರೀಕರಣದಲ್ಲಿ ದೇಶದಲ್ಲೇ ಮೊದಲ ಸ್ಥಾನ ಪಡೆದ ರಾಜ್ಯ ಕರ್ನಾಟಕ. ವಿಶ್ವ ಆರೋಗ್ಯ ಸಂಸ್ಥೆಯಿಂದ ನಿರ್ಗಮನವಾದ ದೇಶಗಳು ಯಾವುವು? ವಿಶ್ವ ಆರೋಗ್ಯ ಸಂಸ್ಥೆಯಿಂದ ನಿರ್ಗಮನವಾದ ದೇಶಗಳು ಯಾವುವು? ಆಪ್ಷನ್ಸ್: ಅಮೆರಿಕ ಮತ್ತು ಅರ್ಜೆಂಟೀನಾ, ಡೆನ್ಮಾರ್ಕ್ ಮತ್ತು ಅಮೆರಿಕ, ಬ್ರಿಟನ್ ಮತ್ತು ಫ್ರಾನ್ಸ್, ರಷ್ಯಾ ಮತ್ತು ಚೀನಾ. ಆನ್ಸರ್: ಅಮೆರಿಕ ಮತ್ತು ಅರ್ಜೆಂಟೀನಾ. ಇವು ವಿಶ್ವ ಆರೋಗ್ಯ ಸಂಸ್ಥೆಯಿಂದ ನಿರ್ಗಮನವಾದ ದೇಶಗಳಾಗಿವೆ. ಕರ್ನಾಟಕ ಅರಣ್ಯ ಪಡೆಗಳ ಮೊದಲ ಮಹಿಳಾ ಮುಖ್ಯಸ್ಥೆ ಯಾರು? ಕರ್ನಾಟಕ ಅರಣ್ಯ ಪಡೆಗಳ ಮೊದಲ ಮಹಿಳಾ ಮುಖ್ಯಸ್ಥೆ ಯಾರು? ಆಪ್ಷನ್ಸ್: ಮೀನಾಕ್ಷಿ ನೇಗಿ, ರೇಖಾ ಶರ್ಮಾ, ರೇಖಾ ಗುಪ್ತಾ, ಅದಿತಿ. ಆನ್ಸರ್: ಮೀನಾಕ್ಷಿ ನೇಗಿ. ಇವರು ಕರ್ನಾಟಕ ಅರಣ್ಯ ಪಡೆಗಳ ಮೊದಲ ಮಹಿಳಾ ಮುಖ್ಯಸ್ಥೆಯಾಗಿದ್ದಾರೆ. ಸಾಕ್ಷಿ ರಕ್ಷಕ್ ಯೋಜನೆ 2025, ಈ ಒಂದು ಯೋಜನೆಯನ್ನ ಯಾವ ರಾಜ್ಯ ಸರ್ಕಾರ ಜಾರಿಗೆ ತಂದಿದೆ ಅಂತ ಕ್ವಶನ್. ಆಪ್ಷನ್ಸ್: ಹಿಮಾಚಲ ಪ್ರದೇಶ್, ಹರಿಯಾಣ, ಉತ್ತರ ಪ್ರದೇಶ್, ಉತ್ತರಾಖಂಡ್. ಆನ್ಸರ್: ಹರಿಯಾಣ ರಾಜ್ಯ ಸರ್ಕಾರ ಈ ಒಂದು ಸಾಕ್ಷಿ ರಕ್ಷಕ್ ಯೋಜನೆಯನ್ನ ಜಾರಿಗೆ ತಂದಿದೆ. ಅರಾವಳಿ ಸಫಾರಿ ಉದ್ಯಾನವನ ಯೋಜನೆ, ಈ ಒಂದು ಯೋಜನೆಯನ್ನ ಯಾವ ರಾಜ್ಯ ಸರ್ಕಾರ ಕೈಗೆತ್ತಿಕೊಂಡಿದೆ? ಆಪ್ಷನ್ಸ್: ಹಿಮಾಚಲ ಪ್ರದೇಶ್, ಹರಿಯಾಣ, ಉತ್ತರ ಪ್ರದೇಶ್, ಉತ್ತರಾಖಂಡ್. ಆನ್ಸರ್: ಹರಿಯಾಣ. ಹರಿಯಾಣ ರಾಜ್ಯ ಸರ್ಕಾರ ಅರಾವಳಿ ಸಫಾರಿ ಉದ್ಯಾನವನ ಯೋಜನೆಯನ್ನ ಕೈಗೆತ್ತಿಕೊಂಡಿದೆ. ನೀಲ್ಗೈಗಳನ್ನು ಗುಂಡಿಕ್ಕಿ ಹತ್ಯೆ ಮಾಡಲು ಅವಕಾಶ ಕಲ್ಪಿಸಿರುವ ರಾಜ್ಯ. ನೀಲ್ಗೈಗಳನ್ನು ಗುಂಡಿಕ್ಕಿ ಹತ್ಯೆ ಮಾಡಲು ಅವಕಾಶ ಕಲ್ಪಿಸಿರುವ ರಾಜ್ಯ. ಆಪ್ಷನ್ಸ್: ಹಿಮಾಚಲ ಪ್ರದೇಶ್, ಹರಿಯಾಣ, ಉತ್ತರ ಪ್ರದೇಶ್, ಉತ್ತರಾಖಂಡ್. ಆನ್ಸರ್: ಹರಿಯಾಣ ರಾಜ್ಯ ಸರ್ಕಾರ ನೀಲ್ಗೈಗಳನ್ನ ಗುಂಡಿಕ್ಕಿ ಹತ್ಯೆ ಮಾಡಲು ಅವಕಾಶ ಕಲ್ಪಿಸಿದೆ. ಬೇಟಿ ಬಚಾವೋ ಬೇಟಿ ಪಢಾವೋ ಕಾರ್ಯಕ್ರಮದಡಿಯಲ್ಲಿ ನಿರ್ಭಯ ಕದಿ, ಮೊಗೆಲ್ಲಾ ಜಿಯಾ, ಕಲ್ಪನಾ ಅವಿಜನ್, ಸ್ವರ್ಣಕಾಲಿಕಾ ಮತ್ತು ವಿರಂಗನ್ ಯೋಜನೆಯನ್ನ ಜಾರಿಗೆ ತಂದ ರಾಜ್ಯ ಯಾವುದು? ಬೇಟಿ ಬಚಾವೋ ಬೇಟಿ ಪಢಾವೋ ಕಾರ್ಯಕ್ರಮದಡಿಯಲ್ಲಿ ನಿರ್ಭಯ ಕದಿ, ಮೊಗೆಲ್ಲಾ ಜಿಯಾ, ಕಲ್ಪನಾ ಅವಿಜನ್, ಸ್ವರ್ಣಕಲಿಕಾ ಮತ್ತು ವಿರಂಗನ್ ಯೋಜನೆಯನ್ನ ಜಾರಿಗೆ ತಂದ ರಾಜ್ಯ. ಆಪ್ಷನ್ಸ್: ಸಿಕ್ಕಿಂ, ಒಡಿಶಾ, ತ್ರಿಪುರಾ, ಕೇರಳ. ಆನ್ಸರ್: ಒಡಿಶಾ ಸರ್ಕಾರ ಈ ಒಂದು ಯೋಜನೆಯನ್ನ ಈ ಎಲ್ಲ ಯೋಜನೆಗಳನ್ನ ಜಾರಿಗೆ ತಂದಂತಹ ರಾಜ್ಯ ಆಗಿದೆ. ಇತ್ತೀಚೆಗೆ ರಷ್ಯಾದಿಂದ ಭಾರತಕ್ಕೆ ಅಂದ್ರೆ ಕಾರವಾರಕ್ಕೆ ಬಂದ ಯುದ್ಧ ನೌಕೆ ಯಾವುದು? ಆಪ್ಷನ್ಸ್: INS ಸೂರತ್, INS ವಾಕ್ಷೀರ್, INS ತುಶೀಲ್, INS ಗೋರ್ಷ್ಕೋ. ಯಾವ ಒಂದು ಯುದ್ಧ ನೌಕೆ ಇತ್ತೀಚೆಗೆ ರಷ್ಯಾದಿಂದ ಭಾರತಕ್ಕೆ ಬಂದಿದೆ? ಆನ್ಸರ್: INS ತುಶೀಲ್. ಇದು ರಷ್ಯಾದಿಂದ ಭಾರತಕ್ಕೆ ಅಂದ್ರೆ ಕಾರವಾರಕ್ಕೆ ಬಂದಂತಹ ಯುದ್ಧ ನೌಕೆಯಾಗಿದೆ. ಕೋಲ್ಕತ್ತಾ ವಿಲಿಯಂ ಕೋಟೆಯನ್ನ ಏನೆಂದು ಮರುನಾಮಕರಣ ಮಾಡಿದೆ? ಆಪ್ಷನ್ಸ್: ರಾಮದುರ್ಗ, ಚಿತ್ರದುರ್ಗ, ವಿಜಯದುರ್ಗ, ಅಜಯದುರ್ಗ. ಆನ್ಸರ್: ವಿಜಯದುರ್ಗ. ಈ ಕೋಲ್ಕತ್ತಾ ವಿಲಿಯಂ ಕೋಟೆಯನ್ನ ವಿಜಯದುರ್ಗ ಎಂದು ಮರುನಾಮಕರಣ ಮಾಡಿದೆ. ಫ್ರೆಂಡ್ಸ್, ಇತ್ತೀಚೆಗೆ ಭಾರತದ ಹಲವಾರು ಪ್ರದೇಶಗಳಿಗಾಗಿರ್ಬೋದು, ಸ್ಥಳಗಳಿಗಾಗಿರ್ಬೋದು ಬ್ರಿಟಿಷ್ ವಸಾಹತುಶಾಹಿ ಹೆಸರುಗಳನ್ನ ತೆಗೆದು ಮರುನಾಮಕರಣ ಮಾಡಿ ಹೊಸ ಹೆಸರುಗಳನ್ನ ಇಡಲಾಗಿದೆ. ಈಗಾಗಲೇ ಇವುಗಳ ಮೇಲೆ ಎಕ್ಸಾಮ್ಗಳಲ್ಲಿ ಕ್ವಶನ್ಸ್ಗಳನ್ನ ಕೇಳಿದ್ದಾರೆ, ಮುಂದೂ ಕೂಡ ಕೇಳಬಹುದು ಅನ್ನೋ ಒಂದು ದೃಷ್ಟಿಕೋನದಿಂದ ಆ ಹೆಸರುಗಳನ್ನ ತೆಗೆದುಕೊಂಡು ಬಂದಿದ್ದೀನಿ ನಿಮಗೆ ರಿವಿಷನ್ ಆಗ್ಲಿ ಅಂತ. ಅದರಲ್ಲಿ ರಾಜಪಥ, ಈ ಒಂದು ರಾಜಪಥಕ್ಕೆ ಈಗ ಕರ್ತವ್ಯ ಪಥ ಅಂತ ಹೆಸರಿಟ್ಟಿದ್ದಾರೆ. ಪೋರ್ಟ್ ಬ್ಲೇರ್ಗೆ ಶ್ರೀ ವಿಜಯಪುರಂ ಅಂತ, ಅಲಹಾಬಾದ್ಗೆ ಪ್ರಯಾಗ್ರಾಜ್ ಅಂತ, ಫೈಜಾಬಾದ್ಗೆ ಈಗ ಅಯೋಧ್ಯೆ ಜಿಲ್ಲೆ ಅಂತ ಕರೀತಾರೆ. ಅಹಮದ್ ನಗರವನ್ನ ಈಗ ಮರುನಾಮಕರಣ ಮಾಡಿ ಅಹಲ್ಯನಗರ ಅಂತ ಇಟ್ಟಿದ್ದಾರೆ. ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳಲ್ಲಿ ಕೂಡ ಮರುನಾಮಕರಣವನ್ನ ಮಾಡಿದ್ದಾರೆ. ರಾಸ್ ದ್ವೀಪಕ್ಕೆ ಸುಭಾಷ್ ಚಂದ್ರ ಬೋಸ್ ದ್ವೀಪ ಅಂತ, ನೈಲ್ ದ್ವೀಪಕ್ಕೆ ಶಾಹಿ ದ್ವೀಪ ಅಂತ, ಅಹಲಾಕ್ ದ್ವೀಪಕ್ಕೆ ಸ್ವರಾಜ್ ದ್ವೀಪ ಅಂತ ಮರುನಾಮಕರಣವನ್ನ ಮಾಡಿದ್ದಾರೆ. ಈಗಾಗಲೇ ಇವುಗಳ ಮೇಲೆ ಕ್ವಶನ್ಸ್ಗಳನ್ನ ಕೇಳಿದ್ದಾರೆ, ಸೊ ಇಂಪಾರ್ಟೆಂಟ್. ರಾಷ್ಟ್ರಪತಿ ಭವನದಲ್ಲಿ ಮರುನಾಮಕರಣವನ್ನ ಮಾಡಿದ್ದಾರೆ. ಅಶೋಕ್ ಹಾಲ್ಗೆ ಅಶೋಕ್ ಮಂಟಪ ಅಂತ, ದರ್ಬಾರ್ ಹಾಲ್ಗೆ ಗಣತಂತ್ರ ಮಂಟಪ, ಮೊಘಲ್ ಗಾರ್ಡನ್ಗೆ ಅಮೃತ್ ಉದ್ಯಾನವನ ಅಂತ ಮರುನಾಮಕರಣವನ್ನ ಮಾಡಿದ್ದಾರೆ.
2025 ಫೆಬ್ರವರಿ 13ರಂದು ಯಾವ ರಾಜ್ಯದ ಮೇಲೆ ರಾಷ್ಟ್ರಪತಿ ಆಡಳಿತವನ್ನ ಜಾರಿಗೊಳಿಸಲಾಗಿತ್ತು? ಆಪ್ಷನ್ಸ್: ಪಂಜಾಬ್, ನಾಗಾಲ್ಯಾಂಡ್, ಮಣಿಪುರ್, ತ್ರಿಪುರಾ. ಆನ್ಸರ್: ಮಣಿಪುರ್. ಮಣಿಪುರ್ ರಾಜ್ಯದ ಮೇಲೆ ರಾಷ್ಟ್ರಪತಿ ಆಡಳಿತವನ್ನ ಜಾರಿಗೊಳಿಸಲಾಗಿತ್ತು. ಕರ್ನಾಟಕ ಪ್ರಾದೇಶಿಕ ಅಸಮತೋಲನ ನಿವಾರಣಾ ಸಮಿತಿಯ ಅಧ್ಯಕ್ಷರು? ಆಪ್ಷನ್ಸ್: ಪ್ರೊ ಗೋವಿಂದರಾವ್, ಟಿ.ಎಂ. ವಿಜಯಭಾಸ್ಕರ್, ಕೆ. ಸುಧಾಕರ್ ರಾವ್, ನಾರಾಯಣ ಸ್ವಾಮಿ. ಆನ್ಸರ್: ಪ್ರೊ ಗೋವಿಂದರಾವ್. ಇವರು ಕರ್ನಾಟಕ ಪ್ರಾದೇಶಿಕ ಅಸಮತೋಲನ ನಿವಾರಣಾ ಸಮಿತಿಯ ಅಧ್ಯಕ್ಷರಾಗಿದ್ದರು. ಮಾನವ ಆನೆ ಸಂಘರ್ಷದ ಹಿನ್ನೆಲೆಯಲ್ಲಿ ಪುಂಡಾನೆಗಳನ್ನ ಗುರುತಿಸಿ ಬಿಡಲು ಪ್ರಸ್ತಾಪ ಮಾಡಿರುವ ತಾಣ? ಮಾನವ ಆನೆ ಸಂಘರ್ಷದ ಹಿನ್ನೆಲೆಯಲ್ಲಿ ಪುಂಡಾನೆಗಳನ್ನ ಗುರುತಿಸಿ ಬಿಡಲು ಪ್ರಸ್ತಾಪ ಮಾಡಿರುವ ತಾಣ: ಬಿಳಿಗಿರಿ ರಂಗನ ದೇವಸ್ಥಾನದ ವನ್ಯಜೀವಿ ಧಾಮ, ಬಂಡೀಪುರ್ ಮೀಸಲು ಅರಣ್ಯ ಪ್ರದೇಶ, ಭದ್ರಾ ಅರಣ್ಯ ಸುರಕ್ಷಿತ ಪ್ರದೇಶ, ದಾಂಡೇಲಿ ವನ್ಯಜೀವಿ ಧಾಮ. ಆನ್ಸರ್: ಭದ್ರಾ ಅರಣ್ಯ ಸುರಕ್ಷಿತ ಪ್ರದೇಶ. ಮಿಸ್ಸಿಂಗ್ ಬುಡಕಟ್ಟು ಸಮುದಾಯ ಮೂಲತಃ ಯಾವ ರಾಜ್ಯದವರು? ಆಪ್ಷನ್ಸ್: ಅಸ್ಸಾಂ, ನಾಗಾಲ್ಯಾಂಡ್, ತ್ರಿಪುರಾ, ಮೇಘಾಲಯ. ಆನ್ಸರ್: ಅಸ್ಸಾಂ. ಇವರು ಅಸ್ಸಾಂನ ಅತಿದೊಡ್ಡ ಬುಡಕಟ್ಟು ಸಮುದಾಯದವರು ಮಿಸ್ಸಿಂಗ್ ಬುಡಕಟ್ಟು ಸಮುದಾಯ. ಇವರು ಯಾವ ಹಬ್ಬವನ್ನ ಆಚರಣೆ ಮಾಡ್ತಾರೆ ಅಂದ್ರೆ ಅಲಿ ಐಲಿಗಾಂಗ್. ಅಲಿ ಐಲಿಗಾಂಗ್ ಹಬ್ಬವನ್ನ ಆಚರಣೆ ಮಾಡ್ತಿದ್ದು ಇವರು ಥಾನಿ ಜನಾಂಗಕ್ಕೆ ಸೇರಿದವರಾಗಿದ್ದಾರೆ. ಥಾನಿ ಜನಾಂಗಕ್ಕೆ. ಇವರು ಅಸ್ಸಾಂನಲ್ಲಿ ಮಾತ್ರ ಅಲ್ಲ, ಅರುಣಾಚಲ ಪ್ರದೇಶದಲ್ಲಿಯೂ ಕೂಡ ವಾಸ ಮಾಡ್ತಾರೆ. ಅಸ್ಸಾಂ ಮತ್ತು ಅರುಣಾಚಲ್ ಪ್ರದೇಶದಲ್ಲಿ ವಾಸ ಮಾಡುವಂತಹ ಬುಡಕಟ್ಟು ಸಮುದಾಯ ಅಂದ್ರೆ ಅದು ಮಿಸ್ಸಿಂಗ್ ಬುಡಕಟ್ಟು ಸಮುದಾಯ. ಕೊಮೊಡೊ ವ್ಯಾಯಾಮವನ್ನ ಆಯೋಜಿಸಿದ ದೇಶ ಯಾವುದು? ಕೊಮೊಡೊ ವ್ಯಾಯಾಮವನ್ನ ಆಯೋಜಿಸಿರುವಂತಹ ದೇಶ ಯಾವುದು? ಆಪ್ಷನ್ಸ್: ಇಂಡೋನೇಷಿಯಾ, ಫ್ರಾನ್ಸ್, ಫಿಲಿಪೈನ್ಸ್, ಥೈಲ್ಯಾಂಡ್. ಆನ್ಸರ್: ಇಂಡೋನೇಷಿಯಾ. ಈ ಕೊಮೊಡೊ ವ್ಯಾಯಾಮವನ್ನ ಆಯೋಜಿಸಿದಂತಹ ದೇಶ ಬಂದು ಇಂಡೋನೇಷಿಯಾ. ಫ್ರೆಂಡ್ಸ್, ಇತ್ತೀಚೆಗೆ ದೇಶದ ಮೊದಲ ನದಿ ಡಾಲ್ಫಿನ್ ಅಂದಾಜು ವರದಿಯನ್ನ ಬಿಡುಗಡೆ ಮಾಡಿದ್ರು. ಇದರ ಪ್ರಕಾರ ಒಟ್ಟು ದೇಶದಲ್ಲಿರುವಂತಹ ಡಾಲ್ಫಿನ್ಗಳ ಸಂಖ್ಯೆ 6327. 6327. ಇದರಲ್ಲಿ 6324 ಡಾಲ್ಫಿನ್ಗಳು ಗಂಗಾ ನದಿಯಲ್ಲಿ ಕಂಡುಬಂದ್ರೆ 3 ಡಾಲ್ಫಿನ್ಗಳು ಸಿಂಧು ನದಿಯಲ್ಲಿ ಕಂಡುಬಂದಿವೆ. ಟೋಟಲ್ ಆಗಿರುವಂತಹ ಡಾಲ್ಫಿನ್ಗಳು 6327. ಇದರಲ್ಲಿ 6324 ಡಾಲ್ಫಿನ್ಗಳು ಗಂಗಾ ನದಿಯಲ್ಲಿವೆ, 3 ಡಾಲ್ಫಿನ್ಗಳು ಸಿಂಧು ನದಿಯಲ್ಲಿವೆ. ಹಾಗಾದ್ರೆ ಯಾವ ರಾಜ್ಯ ಅತಿ ಹೆಚ್ಚಾಗಿ ಡಾಲ್ಫಿನ್ಗಳ ಸಂಖ್ಯೆಯನ್ನ ಹೊಂದಿದೆ ಅಂದ್ರೆ ಉತ್ತರ ಪ್ರದೇಶ. ಇಲ್ಲಿ 2397 ಡಾಲ್ಫಿನ್ಗಳಿವೆ. ಹಾಗೆ ಬಿಹಾರದಲ್ಲಿ 2220 ಡಾಲ್ಫಿನ್ಗಳಿದ್ರೆ ಪಶ್ಚಿಮ ಬಂಗಾಳದಲ್ಲಿ 815 ಡಾಲ್ಫಿನ್ಗಳಿವೆ. ಇದು ದೇಶದ ಮೊದಲ ನದಿ ಡಾಲ್ಫಿನ್ ಅಂದಾಜು ವರದಿ ಬಿಡುಗಡೆಯಾಗಿದೆ. ಫ್ರೆಂಡ್ಸ್, ಇದಿಷ್ಟು ಇವತ್ತಿನ ಸೆಷನ್ ಆಗಿದ್ದು, ಮುಂದಿನ ಸೆಷನ್ ಅಲ್ಲಿ ಮತ್ತಷ್ಟು ಮಾಹಿತಿಯನ್ನ ತೆಗೆದುಕೊಂಡು ಬರ್ತೀನಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ಸೆಷನ್ ನ ಕಂಪ್ಲೀಟ್ ಮಾಡ್ತಿದ್ದೀನಿ. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.